ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಗರ್ಭಿಣಿಯರು ಪ್ರೆಗ್ನೆನ್ಸಿ ಟೈಮಲ್ಲಿ ಅನಾನಸ್ನ ತಿನ್ನಬಹುದಾ, ಈ ಒಂದು ವಿಷಯದ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಅನಾನಸ್ನಲ್ಲಿ ಆಮ್ಲೀಯ ಗುಣಗಳು ಜಾಸ್ತಿ ಇದೆ, ಹಾಗಾಗಿ ಇದನ್ನು ಮಿತವಾಗಿ ಸೇವನೆ ಮಾಡಬಹುದು. ಯಾವಾಗ ನೀವು ಇದನ್ನು ಅತಿಯಾಗಿ ಸೇವನೆ ಮಾಡ್ತೀರೋ ಅಂಥ ಒಂದು ಸಂದರ್ಭದಲ್ಲಿ ಉದರ ಸಂಬಂಧಿ, ಜಠರ ಸಂಬಂಧಿ, ಕರುಳಿನ ಸಂಬಂಧಿ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಉದರದಲ್ಲಿ ಅಂದರೆ ಹೊಟ್ಟೆಯಲ್ಲಿ ಒತ್ತಡ ಜಾಸ್ತಿಯಾಗಿ ಎದೆ ಉರಿ, ಆ್ಯಸಿಡ್ ರಿಫ್ಲೆಕ್ಸ್, ಇವೆಲ್ಲ ಒಂದು ಸಮಸ್ಯೆಗಳು, ಹುಳಿ ತೇಗು, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಆದ್ದರಿಂದ ಇದನ್ನು ಮಿತವಾಗಿ ಉಪಯೋಗಿಸೋದ್ರಿಂದ ಹಲವಾರು ರೀತಿಯ ಪ್ರಯೋಜನಗಳಿದೆ. ಅನಾನಸ್ನಲ್ಲಿ ವೈಟಮಿನ್ ಸಿ, ಫೋಲೇಟ್ ಎಂಬ ಪೋಷಕಾಂಶಗಳಿದೆ. ಇದನ್ನು ನೀವು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ಹಾಗೂ ಸ್ಟ್ರೆಂತ್, ಎನರ್ಜಿಯನ್ನು ಕೊಡ್ತದೆ, ಬಲವನ್ನು ಕೊಡ್ತದೆ. ಹಾಗೂ ಇದನ್ನು ಸೇವನೆ ಮಾಡೋದ್ರಿಂದ ಐರನ್ ಅಬ್ಸಾರ್ಪ್ಷನ್ಗೆ ಸಹಾಯ ಆಗ್ತದೆ. ಕಬ್ಬಿಣಾಂಶ ಹೀರುವಿಕೆಯಲ್ಲಿ ಇದು ತುಂಬಾ ಸಹಕಾರಿಯಾಗಿದೆ, ಹಾಗೂ ಈ ರಕ್ತಹೀನತೆ ಸಮಸ್ಯೆಯನ್ನು ದೂರ ಮಾಡಬಹುದು. ಹಾಗೂ ಇದರಲ್ಲಿ ಬ್ರೋಮಲಿನ್ ಅಂತ ಒಂದು ಅಂಶ ಇದೆ. ಈ ಒಂದು ಬ್ರೋಮಲಿನ್ ಅಂತ ಎನ್ಸೈಮು ನಮಗೆ ಒಂದು ಆರೋಗ್ಯಕ್ಕೆ ಒಂದು ತುಂಬಾ ಸಹಕಾರಿಯಾಗಿದೆ. ಆದರೆ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಅಥವಾ ಹಸಿಯಾದ ಇನ್ನೂ ಬರಿದಲೇ ಇರತಕ್ಕಂತಹ ಅನಾನಸ್ನ ಅತಿಯಾಗಿ ಸೇವನೆ ಮಾಡಿದ್ರೆ ಈ ಬ್ರೋಮಲಿನ್ ಮಟ್ಟ ಹೆಚ್ಚಾಗಿ ಹಲವಾರು ಸಮಸ್ಯೆಗಳು, ಉದರ ಸಂಬಂಧಿ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಇನ್ನು ಕೆಲವು ಮಹಿಳೆಯರು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಗರ್ಭಿಣಿಯರು ಅನಾನಸ್ ತಿನ್ನೋದ್ರಿಂದ ಅಬಾರ್ಷನ್ ಆಗ್ತದ, ಗರ್ಭಪಾತ ಆಗ್ತದ ಅಂತ ಕೇಳ್ತಾರೆ. ಇದು ಸುಳ್ಳು. ಯಾವುದೇ ಕಾರಣಕ್ಕೂ ಈ ಒಂದು ಸಮಸ್ಯೆ ಆಗೋದಿಲ್ಲ. ಇದನ್ನು ಮಿತವಾಗಿ ನೀವು ಸೇವನೆ ಮಾಡ್ತು ಅಂತಂದರೆ ನಿಮಗೆ ಆರೋಗ್ಯವನ್ನು ಕೊಡ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಿ ಮಾಡಿ ನಿಮ್ಮ ರಕ್ತದ ಲೆವೆಲ್ ಅಂತಂದರೆ ಕಬ್ಬಿಣಾಂಶದ ಐರನ್ ಕಂಟೆಂಟ್ನ ಜಾಸ್ತಿ ಮಾಡ್ತದೆ, ಹಿಮೋಗ್ಲೋಬಿನ್ ಲೆವೆಲ್ನ ಜಾಸ್ತಿ ಮಾಡ್ತದೆ, ಆರೋಗ್ಯವನ್ನು ಕಾಪಾಡ್ತದೆ. ಆದರೆ ಯಾರು ಸೇವನೆ ಮಾಡಬಾರ್ದು ಅಂತಂದರೆ ಉದರ ಸಂಬಂಧಿ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು, ಹಾಗೂ ಇದರ ಅಲರ್ಜಿ ಇರ್ತಕ್ಕಂಥವ್ರು ಇದನ್ನು ಸೇವನೆ ಮಾಡಬಾರ್ದು. ಯಾವಾಗ ಅತಿಯಾದ ಒಂದು ಎದೆ ಉರಿ, ಹುಳಿ ತೇಗು ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ, ಹೊಟ್ಟೆಯ ಸಂಬಂಧಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೋ ಅಂಥವರು ಇದನ್ನು ಸೇವನೆ ಮಾಡಬಾರ್ದು. ಹಾಗೂ ಅಲರ್ಜಿ, ಇದನ್ನು ತಿಂದ ತಕ್ಷಣವೇ ಬಾಯಿಯಲ್ಲಿ ಕಟ್ತಾ ಬರ್ತಕ್ಕಂಥದ್ದು, ಉರಿ ಬರ್ತಕ್ಕಂಥದ್ದು, ಕೆಂಪಾಗ್ತಕ್ಕಂಥದ್ದು, ಈ ಸಮಸ್ಯೆ ಇತ್ತು ಅಂತಂದರೆ ಇದನ್ನು ಸೇವನೆ ಮಾಡಬೇಡಿ. ಹಾಗೂ ಅಸ್ತಮಾ ಇದ್ದ ಸಂದರ್ಭದಲ್ಲಿ ಇದನ್ನು ಸೇವನೆ ಮಾಡಬೇಡಿ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅನಾನಸ್ ತುಂಬಾ ಒಳ್ಳೆಯದು. ಇದರಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿರ್ತದೆ, ಹಾಗೂ ಇದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಇಮ್ಯುನಿಟಿ ಬೂಸ್ಟರಾಗಿ ಕೆಲಸ ಮಾಡ್ತದೆ, ಐರನ್ ಅಬ್ಸಾರ್ಪ್ಷನ್ಗೆ ಸಹಾಯ ಆಗಿದೆ. ಈ ಎಲ್ಲ ಈ ಒಂದು ಕ್ವಾಲಿಟೀಸ್, ಗುಣಗಳಿರೋದ್ರಿಂದ ಮಿತವಾಗಿ ಸೇವನೆ ಮಾಡೋದ್ರಿಂದ ಗರ್ಭಿಣಿಯರು ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.